ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಂಕಜಸ್ ಕಿಚನ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಕಾಫಿಗೆ. ಸೊ ಅವ್ರಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಅವ್ರು ಬರೋಕ್ಕಿಂತ ಮುಂಚೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಅದನ್ನು ಸ್ಟಾರ್ಚ್ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ನೀರಿನಲ್ಲಿ ಉನಿ ಹಾಕಿಟ್ಟಿರ್ತೀನಿ. ಸೊ ಬಂದ ತಕ್ಷಣ ಅವ್ರಿಗೆ ಬಿಸಿ ಬಿಸಿಯಾಗಿ ಫ್ರೆಂಚ್ ಫ್ರೈಸ್ ಹಾಕಿ ಮತ್ತು ಕಾಫಿ ಜೊತೆ ಕೊಡ್ತೀನಿ. ಫಸ್ಟು ಪೊಟ್ಯಾಟೋಸ್ನ ತಗೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಈಗ ಪೀಲ್ ಮಾಡ್ಕೊಂಡು ಆಗಿದೆ. ಸೊ ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಫ್ರೆಂಚ್ ಫ್ರೈಸ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಮೊದಲು ಈ ಥರ ಸ್ಲೈಸ್ ಮಾಡ್ಕೊಳ್ಳಿ. ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡಿಕೊಂಡ್ರೆ ಫ್ರೆಂಚ್ ಫ್ರೈಗೆ ಕರೆಕ್ಟಾಗಿರುತ್ತೆ. ಆ್ಯಕ್ಚುಲಿ ವೆಜಿಟೇಬಲ್ ಕಟ್ಟರು, ಇದರಲ್ಲೂ ಕೂಡ ನೀವು ಫ್ರೆಂಚ್ ಫ್ರೈಸ್ಗೆ ಪೊಟ್ಯಾಟೋನ ಕಟ್ ಮಾಡ್ಕೋಬೋದು. ಚೆನ್ನಾಗಿ ಬರುತ್ತೆ ಇದರಲ್ಲೂ. ಈಗ ಇದನ್ನೆಲ್ಲ ನಾವು ಸ್ವಲ್ಪ 10 ನಿಮಿಷದಷ್ಟು ನೀರಿನಲ್ಲಿ ಉನಿಲಿಕ್ಕೆ ಬಿಡಬೇಕು. ಯಾಕಂದರೆ ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಕ್ಲೀನಾಗಿ ಹೋಗಬೇಕು. ಆವಾಗ ಫ್ರೆಂಚ್ ಫ್ರೈಸ್ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಸ್ಟಾರ್ಚ್ ಇದ್ದರೆ ಅಷ್ಟು ಗರ್ಗರಿಯಾಗಿ ಬರಲ್ಲ. ಸೊ ನಾನು ಇದನ್ನು 10 ನಿಮಿಷ ಇದರಲ್ಲಿ ನೀರಿನಲ್ಲಿ ಉನಿಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ನೀರಿನಲ್ಲಿ ಒಂದು 10 ರಿಂದ 15 ನಿಮಿಷ ಬಿಡೋಣ. ಇವರೇ ನನ್ನ ಬೆಸ್ಟ್ ಫ್ರೆಂಡ್ ರಮ್ಯಾ ಅಂತ. ಇವ್ರಿಗೋಸ್ಕರನೇ ನಾನು ಫ್ರೆಂಚ್ ಫ್ರೈಸ್ ರೆಡಿ ಮಾಡಿರೋದು. ಸೊ ಕಾಫಿ ವಿತ್ ರಮ್ಯಾ. ಮಿನಿಟ್ಸ್ ನಾನು ಇದನ್ನು ನೀರಿನಲ್ಲಿ ಉನಿ ಹಾಕಿದ್ದೆ. ಸೊ ಸ್ಟಾರ್ಚ್ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಸೊ ನಾನು 5 ಮಿನಿಟ್ಸ್ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ. ಆವಾಗ ಸ್ವಲ್ಪ ತುಂಬ ಬೇಯಿಸಬಾರ್ದು, ಚೂರು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ತುಂಬ ಬೇಯಿಸಬಾರ್ದು. ಇದನ್ನು 5 ಮಿನಿಟ್ಸ್ ಆದರೆ ಓಕೆ. ಆವಾಗಲೇ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಆವಾಗ ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ. ಆಗಿದೆ, ಸಾಕು. ಇದು ತುಂಬ ಸಾಫ್ಟ್ ಆಗಬಾರ್ದು. ಸೊ ನಾನು ಇದನ್ನು ತೆಗಿತಾ ಇದ್ದೀನಿ. ಇವಾಗ ಇದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಆರಕ್ಕೆ ಹಾಕೊಳ್ಳೋಣ. ಅವಾಗ ಸ್ವಲ್ಪ ಅದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ. ಆಮೇಲೆ ಅದನ್ನು ಫ್ರೈ ಮಾಡಬೇಕು. ಒಂದು 10 ನಿಮಿಷ ಆದರೆ ಸಾಕು. ಸ್ವಲ್ಪ ನೀರು ಚೆನ್ನಾಗಿ ಡ್ರೈ ಆಗುತ್ತೆ ಅದ್ರದ್ದು. ಅರ್ಧ ಗಂಟೆ ಆಗಿದೆ. ಚೆನ್ನಾಗಿ ಇದು ಸ್ವಲ್ಪ ನೀರೆಲ್ಲ ಡ್ರೈ ಆಗಿದೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೈಸ್ ಎಲ್ಲ. ಸ್ವಲ್ಪ ಹಾಕಿದ್ರೂ ಸಾಕು. ಸೊ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ.
ಇದು ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಸೊ ಈ ಟೈಮಲ್ಲಿ ತೆಗೆದ್ರೆ ಸಾಕು. ಡಬಲ್ ರೋಸ್ಟ್ ಮಾಡಿದ್ರೆ ತುಂಬ ಕ್ರಿಸ್ಪಿ ಆಗಿರುತ್ತೆ. ಸೊ ನಾನು ಡಬಲ್ ರೋಸ್ಟ್ ಮಾಡ್ತಾ ಇದ್ದೀನಿ. ನೀವು ಬೇಕಿ ಸಿಂಗಲ್ ರೋಸ್ಟ್ ಕೂಡ ಮಾಡ್ಕೋಬಹುದು. ಇವಾಗ ಆಯಿತು, ಇದನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಈಗ ಇದಕ್ಕೆ ಅಚ್ಕಾರದ ಪುಡಿ ಉದುರಿಸೋಣ. ಜೊತೆಗೆ ಪೆರಿ ಪೆರಿ ಮಸಾಲೆ ಕೂಡ ಹಾಕೋಬಹುದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಈಗ ಮತ್ತೆ ಉಪ್ಪು ಹಾಕೋದು ಬೇಕಾಗಿಲ್ಲ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಚ್ಕಾರದ ಪುಡಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕ್ರಿಸ್ಪಿಯಾಗಿರುವಂತಹ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಈಗ ಸರ್ವ್ ಮಾಡೋದೊಂದೇ ಬಾಕಿ. ರಮ್ಯಾ ವೆಯ್ಟ್ ಮಾಡ್ತಾ ಇದ್ದಾರೆ ಫ್ರೆಂಚ್ ಫ್ರೈಸ್ಗೋಸ್ಕರ. ಸೊ ಅವ್ರಿಗೆ ಕಾಫಿ ಜೊತೆ ಫ್ರೆಂಚ್ ಫ್ರೈಸ್ ಕೂಡ ಕೊಡೋಣ. ಹೊರಗಡೆ ಕ್ರಿಸ್ಪಿಯಾಗಿದೆ ಮತ್ತು ಒಳಗಡೆ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಸರ್ವ್ ಮಾಡ್ತೀನಿ ಇವಾಗ. ಕ್ರಿಸ್ಪಿಯಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪಂಕಜ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.